ಓಕೆ, ಸೊ ಇಟ್ ವುಡ್ ಬಿ ಲೈಕ್ ಯಾವ ರೀತಿಗಪ್ಪ ಅಂತಂತಂದ್ರೆ ಈಸ್ ನಾಟ್ ಲೈಕ್ ದಿ ಮಾಟರ್ ವಿಚ್ ಆ್ಯಸ್ ಸೂನ್ ಆ್ಯಸ್ ಫುಡ್ ಕಮ್ಸ್ ಟರ್ನ್ಸ್ ಇಟ್ಸ್ ವೇ ಅಂತಂದ್ರೆ ಎನಿ ಅದರ್ ಪರ್ಸನ್ ಫಾರಿನರ್ ಬ್ರಿಟಿಷರ್ ಇದ್ದವ ಅವನೇನು ಮಾಡ್ತಿದ್ದ ತನ್ನ ಕೆಲಸ ಅದು ಕೊಡ್ಲಿಕ್ಕೆ ನಾವು ವಾಪಸ್ ಹೋಗ್ತಿದ್ದ. ಈ ಡಿಡೆಂಟ್ ಕೇರ್ ಆಫ್ ದಿ ಅದರ್ ಪರ್ಸನ್, ಬೇರೆ ವ್ಯಕ್ತಿಗಳಿಂದ ಎಂದು ಕಾಳಜಿ ಮಾಡ್ತಿರಲ್ಲ. ಅದೇ ರೀತಿದಾಗ ಇವರು ಹಂಗಲ್ಲ ಅಂತಂತಂದು ಈ ಸೈಸ್. But when the feasting was over, the villagers told themselves that they had underrated the power of ballot paper. ಈಗ ಆಯಿತು, ಊಟ ಆಯಿತು, ಮನಿ ಓಪನಿಂಗ್ ಆಯಿತು, ಎಲ್ಲ ಆದ ತಕ್ಷಣ ಅಲ್ಲಿ ಜನರ ಗುಂಪದಲ್ಲಿ ದೇ ಬಿಗೇನ್ ಟು ಟಾಕ್ ಟು ಈಚ್ ಅದರ್. ಅವರವರೆಲ್ಲ ಗ್ರೂಪ್ನಾಗ ಡಿಸ್ಕಷನ್ ನಡೆದಿತ್ತು. ಏನಪ್ಪ ಅಂತಂತಂದ್ರೆ ದೇ ಡಿಡೆಂಟ್ ನೋ ದಿ ಪವರ್ ಆಫ್ ದಿ ಬ್ಯಾಲೆಟ್ ಪೇಪರ್. ಅಂದರೆ ಮತಪತ್ರದ್ದು ಕಿಮ್ಮತ್ತೇ ಗೊತ್ತಿರಲಿಲ್ಲ. ಮೊದಲು ಅವ್ರಿಗೆ ತಿಳಿದಿರಲಿಲ್ಲ. ಜಸ್ಟ್ ಒಂದು ಓಟ್ ಹಾಕ್ತೀವಿ, ಆರಿಸಿ ತರ್ತೀವಿ ಅಂತಂತಂದು ಅಷ್ಟು ತಿಳ್ಕೊಂಡಿದ್ದಾರೆ. ಖರೆ ಅದೇ ಮತಪತ್ರ ಏನು ಮಾಡಿತ್ತು, ಇವನಿಗೆ ಮಿನಿಸ್ಟ್ರ್ ಮಾಡಿ ಪ್ರಸಿದ್ಧನೂ ಆಗಿದ್ದ, ದೊಡ್ಡ ದೊಡ್ಡ ಹೆಸರು ಗಳಿಸಿದ್ದ, ದೊಡ್ಡ ಬಂಗ್ಲಾ ಇತ್ತು, ಕಾರ್ಗಳಿದ್ದು, ದೊಡ್ಡ ವ್ಯಕ್ತಿ ಆಗಿಬಿಟ್ಟಿದ್ದ, ಸಾಹುಕಾರ ಆಗಿಬಿಟ್ಟಿದ್ದ, ಸಾಕಷ್ಟು ಹಣ ಮತ್ತು ಆಸ್ತಿನೂ ಮಾಡಿಬಿಟ್ಟಿದ್ದ. ಸೊ ಇದು ಯಾಕಾಗಿತ್ತು? ಜಸ್ಟ್ ಓನ್ಲಿ ಬಿಕಾಸ್ ಆಫ್ ದ್ಯಾಟ್ ಬ್ಯಾಲೆಟ್ ಪೇಪರ್. ಸೊ ದೇ ಹ್ಯಾಡ್ ರೆಕಗ್ನೈಸ್ ದಿ ವ್ಯಾಲ್ಯೂ ಆಫ್ ದ್ಯಾಟ್ ಬ್ಯಾಲೆಟ್ ಪೇಪರ್ ಬಿಫೋರ್ ಆ್ಯಂಡ್ ಶುಡ್ ನಾಟ್ ಡೂ ಇಟ್ ಸೊ ಅಗೇನ್. ಈಗ ಮೊದಲು ಏನು ಮಾಡಿದರು, ಫ್ರೀಯಾಗಿ ಕೊಟ್ಟುಬಿಟ್ಟಿದ್ರು. ಬಟ್ ನಾವು ದೇ ಡಿಡೆಂಟ್ ವಾಂಟ್ ಟು ಗಿವ್ ಇಟ್ ಫ್ರೀ ಆಫ್ ಕಾಸ್ಟ್. ಚೀಫ್ ದಿ ಆನರೇಬಲ್ ಮಾರ್ಕಸ್ ಇಬಿ ವಾಸ್ ನಾಟ್ ಅನ್ಪ್ರಿಪೇರ್ಡ್. ಇವನು ಸಕಟ ತಯಾರಾಗಿದ್ದ. ಹಿ ಆಲ್ಸೋ ನ್ಯೂ ದ್ಯಾಟ್ ಹಿ ಹ್ಯಾಡ್ ಟು ಪೇ ಸರ್ಟನ್ ಅಮೌಂಟ್, ಅಥವಾ ಏನಾದರೂ ಕರಪ್ಷನ್ ಫಾರ್ಮ್ದಲ್ಲಿ ಒಂದು ಸ್ವಲ್ಪ ಹಣ ಈಗ ವೋಟರ್ಸ್ ಕೊಡಬೇಕು ಅಂತಂತಂದು ಅವನು ತಿಳ್ಕೊಂಡಿದ್ದ. ಸೊ ಹಿ ವಾಸ್ ಆಲ್ಸೋ ವೆಲ್ ಪ್ರಿಪೇರ್ಡ್. ಇವ್ರಿಗೇನಾದರೂ ಈ ಸಲ ಒಂದು ಸ್ವಲ್ಪ ಅಮೌಂಟ್ ಕೊಡಬೇಕು ಅಥವಾ ಏನಾದರೂ ಒಂದು ಬೇರೆ ರೀತಿಯಿಂದ ಸಹಾಯ ಮಾಡಬೇಕು ಅಂತಂತಂದು ಇವನು ಸಿದ್ಧವಾಗಿದ್ದ. ಹಿ ಹ್ಯಾಡ್ ಡ್ರಾನ್ 5 months ಸ್ಯಾಲ್ರಿ ಇನ್ ಅಡ್ವಾನ್ಸ್. ಇವನೇನು ಮಾಡಿದ್ದ, 5 ತಿಂಗಳದ ಸ್ಯಾಲ್ರಿ, ತನ್ನ ತಿಂಗಳದ ಪಗಾರ ಏನೈತಿಲ್ಲ 5 ತಿಂಗಳದ ಪಗಾರ ಅಡ್ವಾನ್ಸ್ ಆಗಿ ತೊಗೊಂಡಿಟ್ಟಿದ್ದ. ಚೇಂಜ್ ಅ ಫ್ಯೂ 100 pounds ಇಂಟು ಶೈನಿಂಗ್ ಶಿಲ್ಲಿಂಗ್ಸ್. ಏನು ಮಾಡಿದ್ದ, ಒಂದು ಸ್ವಲ್ಪ ಪೌಂಡ್ಸ್ಗಳು ಚಿಲ್ಲರ್ ಶಿಲ್ಲಿಂಗ್ಸ್ ಅಂತಂದ್ರೆ ನಾಣ್ಯ ರೂಪದಲ್ಲಿ ಚೇಂಜ್ ಮಾಡಿದ್ದ. ಎಲ್ಲ ಸ್ವಲ್ಪ ನೋಟ್ ಇದ್ದಿದ್ದು ಬದಲಾವಣೆ ಮಾಡ್ಕೊಂಡು ಹ್ಯಾಡ್ ಕನ್ವರ್ಟೆಡ್ ದೆಮ್ ಇಂಟು ಶಿಲ್ಲಿಂಗ್ಸ್, ಚಿಲ್ಲರ್ ರೂಪದಲ್ಲಿ ಇಟ್ಕೊಂಡಿದ್ದ. ಆ್ಯಂಡ್ ಆರ್ಮ್ಡ್ ಹಿಸ್ ಕ್ಯಾಂಪೇನ್ ಬಾಯ್ಸ್ ವಿತ್ ಎಲೆಗ್ವೆಂಟ್ ಲಿಟಲ್ ಜೂಟ್ ಬ್ಯಾಗ್ಸ್. ಆಮೇಲೆ ತನ್ನ ಕ್ಯಾಂಪೇನ್ ಬಾಯ್ಸ್ ಅಂತಂತಂದ್ರೆ ಪ್ರಚಾರ ಮಾಡೋ ಹುಡುಗರು, ಈ ಪ್ರಚಾರ ಮಾಡೋ ಹುಡುಗರಿಗೆ ಏನು ಮಾಡಿದ, ಅವ್ರ ಕೈ ಒಳಗೆ ಒಂದು ಸಣ್ಣ ಚೀಲ ಕೊಟ್ಟು ಅದ್ರೊಳಗೆ ಹಣ ಹಾಕಿ ಕೊಟ್ಟುಬಿಟ್ಟಿದ್ದ. ಈ ಹಣ ಏನು ಮಾಡಬೇಕು, ಪ್ರತಿಯೊಬ್ಬರು ವೋಟರ್ ಇರ್ತಾರಲ್ಲ ಅವ್ರಿಗೆ ತಲುಪಿಸ್ಬೇಕು. ಯಾರ್ಯಾರಿಗೆ ಎಷ್ಟೆಷ್ಟು ಹಣ ತಲುಪಿಸ್ಬೇಕಂತಂತಂದು ಎಲ್ಲರಿಗೆ ಆ ಹಣ ತಲುಪಿಸೋ ಸಂಬಂಧ ಒಂದು ಕೈ ಚೀಲೊಳಗೆ ಹಾಕಿ ಹಣ ಕೊಟ್ಟುಬಿಟ್ಟಿದ್ದ. ಇನ್ ದ ಡೇ ಹಿ ಮೇಡ್ ಹಿಸ್ ಸ್ಪೀಚಸ್. ದಿವ್ಸನಾಗ ಏನು ಮಾಡ್ತಿದ್ದ ಇವನು, ದಿವ್ಸನಾಗ ಅವನು ಭಾಷಣ ಮಾಡ್ತಿದ್ದ. ಭಾಷಣ ಆ್ಯಸ್ ಯು ನೋ, ಇಲೆಕ್ಷನ್ ಅಂತಂತಂದ್ರೆ ಏನಪ್ಪ, ಭಾಷಣ ಮಾಡಬೇಕು. ಆಮೇಲೆ ಪ್ರತಿಯೊಬ್ಬ ವ್ಯಕ್ತಿಗಳಿಗೆ ಆಕರ್ಷಕ ಮಾಡಿ ಓಟ್ ಹಾಕ್ರಿ ಅಂತಂತಂದು ಹೇಳ್ಬೋದು. ಇದು ದಿವ್ಸನಲ್ಲಿ ಇದು ಕೆಲಸ ಒಂದು. At night, his stalwarts conducted their whispering campaigns. Stalwarts ಅಂದ್ರೆ ಅವ್ನ ಕೈ ಕೆಳಗಿದ್ದವ್ರು ಜನರು ಏನು ಮಾಡ್ತಿದ್ರು ಅಥವಾ ಹುಡುಗರು, ದೇ ಕಂಡಕ್ಟೆಡ್ ವಿಸ್ಪರಿಂಗ್ ಕ್ಯಾಂಪೇನ್ಸ್. ರಾತ್ರಿದಲ್ಲಿ ವಿಸ್ಪರಿಂಗ್ ಕ್ಯಾಂಪೇನ್ಸ್, ಮನೆಗೆ ಹೋಗೋದೈತಿ, ಹೇಳೋದೈತಿ, ಇವರಿಗೆ ಓಟ್ ಹಾಕ್ರಿ. ಈ ಥರದಲ್ಲಿ ಹಣನೂ ಕೊಡೋದು ಮತ್ತು ತೊಗೊಳೋದು, ಇದ್ರದ್ದು ಇಟ್ ವಾಸ್ ಇನ್ವಾಲ್ಡ್ ಇನ್ ದಿಸ್. ದಿವ್ಸನಾಗ ಒಂದು ಬೇರೆ, ರಾತ್ರಿದಾಗ ತುಡುಗಿಲಿ ಹೋಗಿ ನಮ್ಮ ಪಾರ್ಟಿಗೆ ಓಟ್ ಹಾಕ್ರಿ ಅಂತಂತಂದು ಈ ರೀತಿದಾಗ ಅವರು ಪ್ರಚಾರ ಮಾಡ್ತಿದ್ರು. ರೂಫ್ ವಾಸ್ ದಿ ಮೋಸ್ಟ್ ಟ್ರಸ್ಟೆಡ್ ಆಫ್ ದೀಸ್ ಕ್ಯಾಂಪೇನರ್ಸ್. ರೂಫ್ ಏನಿದ್ದಲ್ಲ, ಇವ್ರ ಕ್ಯಾಂಪೇನರ್ಸ್ ಅಂದ್ರೆ ಇವರೇನು ಪ್ರಚಾರ ಮಾಡೋ ಹುಡುಗರದಿರಲ್ಲ, ಆ ಥರದಾಗ ರೂಫ್ ಎಕ್ದಮ್ ಪ್ರಸಿದ್ಧವಿದ್ದ. ಅವನ ಇವನ ಬಗ್ಗೆ ಎಲ್ಲ ಹ್ಯಾಂಡಲ್ ಮಾಡ್ತಿದ್ದ. ಮಾರ್ಕಸ್ ಇಬಿ ಬಗ್ಗೆ ಇವನು ಚಲೋಗಿ ಪ್ರಚಾರ ಮಾಡ್ತಿದ್ದ. ವಿ ಹ್ಯಾವ್ ಅ ಮಿನಿಸ್ಟರ್ ಫ್ರಾಮ್ ಅವರ್ ವಿಲೇಜ್. ಅವಾಗ ಹೇಳ್ತಾನೆ ರೂಫ್, ಏನಪ್ಪ ಅಂತಂತಂದು ಈ ಜನರಿಗೆ ಹೇಳ್ತಾನೋ ಏನಂತ, ನಮ್ಮಲ್ಲಿ ಒಬ್ಬ ಮಿನಿಸ್ಟರ್ ಅದಾನು, ನಮ್ಮ ಹಳ್ಳೆಯವನ, ಮುಫಿಯಾ ಹಳ್ಳೆಯವನ ಇಲ್ಲೇವನ ಅದಾನು, ಒಬ್ಬ ಮಂತ್ರಿ ಅದಾನು. ಒನ್ ಆಫ್ ಅವರ್ ಓನ್ ಸನ್, ನಮ್ಮದಾದ ಮಗ ಅಂದರೆ ನಮ್ಮದ ಹುಡುಗ, ನಮ್ಮದ ವ್ಯಕ್ತಿ ಅಂತ. ಹಿ ಸೆಡ್ ಟು ದಿ ಗ್ರೂಪ್ ಆಫ್ ಎಲ್ಡರ್ಸ್. ಇಲ್ಲಿ ಹಿರಿಯರು ಎಲ್ಲ ಒಂದು ಹಿರಿಯರುಗಳಿದ್ರು, ಆ ಹಿರಿಯರ ಒಳಗೆ ಇವನು ಆ ಗುಂಪಿನಲ್ಲಿ ಹೇಳ್ತಾನೆ. ಇನ್ ದಿ ಹೌಸ್ ಆಫ್ ಒಗಿಬಿಫಿ ಎಜಿನ್ವಾ. ಹೌಸ್ ಅಂತಂದರೆ ಒಬ್ಬರ ಮನೆ ಯಾರಪ್ಪ ಒಂದು, ಆ ವ್ಯಕ್ತಿ ಹೆಸರು ಒಗ್ಬೆಫಿ ಎಜಿನ್ವಾ ಅಂತಂತಂದು ಆ ಒಬ್ಬ ಮನೆ ಅದು. ಆ ಮನೆಯೊಳಗೆ ಹೇಳ್ತಾನು, ಎ ಮ್ಯಾನ್ ಆಫ್ ಹೈ ಟ್ರೆಡಿಷ್ನಲ್ ಟೈಟಲ್, ಒಬ್ಬ ದೊಡ್ಡ ಟೈಟಲ್ ಗಳಿಸಿದ್ದವನು. ವಾಟ್ ಗ್ರೇಟ್ ಹಾನರ್ ಕ್ಯಾನ್ ಅ ವಿಲೇಜ್ ಹ್ಯಾವ್. ಇದಕ್ಕಿಂತ ಒಳ್ಳೆ ಗೌರವ ನಮ್ಮ ಊರಿಗೆ ಹೆಂಗೆ ಸಿಗೋಕ್ಕೆ ಸಾಧ್ಯತೆ ಐತಿ. ಯಾಕಂದ್ರೆ ನಮ್ಮ ಊರ್ದವ ಒಬ್ಬ ಮಿನಿಸ್ಟರ್ ಅದಾನಂತಂದ್ರೆ ನಮ್ಮ ಊರಿಗೆ ಒಂದು ಕಿಮ್ಮತ್ತು ಸಿಗ್ತೈತಿ, ನಮ್ಮ ಊರಿಗೆ ಒಂದು ಗೌರವ ಸಿಗ್ತೈತಿ ಅಂತಂತಂದು ಹಿ ಬಿಗಿನ್ಸ್ ಟು ಸೇ. ಡೂ ಯು ಎವರ್ ಸ್ಟಾಪ್ ಟು ಆಸ್ಕ್
yourself why we should be singled out for this honor. ಈ ಒಂದು ಗೌರವ ನಮ್ಮ ಊರಿಗೆ ಸಿಗೋದು ಅಥವಾ ನಮಗೆ ಸಿಗೋದು ಈ ಥರದಾಗಿಂದ ನಾವು ಯಾಕೆ ಹೊರಗೆ ಬೀಳಬೇಕು, ಅದರ ಸಂಬಂಧ ಏನು ಮಾಡಬೇಕು, ದ್ಯಾಟ್ ವಿ ಹ್ಯಾವ್ ಟು ವೋಟ್ ಮಾರ್ಕಸ್ ಇಬೆ. ಮಾರ್ಕಸ್ ಇಬೆಗೆ ನಾವು ವೋಟ್ ಕೊಟ್ಟು ಆರಿಸಿ ಮರುವಾಗಿ ಆರಿಸಿ ತರೋಣ ಅಂತಂದು ಈ ಸೈಸ್. ಐ ವಿಲ್ ಟೆಲ್ ಯು ಇಟ್ ಈಸ್ ಬಿಕಾಸ್ ವಿ ಆರ್ ಫೇವರ್ಡ್ ಬೈ ದಿ ಲೀಡರ್ಸ್ ಆಫ್ PAP. ಯಾಕಂತಂತಂದ್ರೆ ನಮ್ಮ ಅವ್ರ ಮ್ಯಾಗ ಉಪಕಾರ, ಅವರು ನಮ್ಮ ಮ್ಯಾಗ ಉಪಕಾರ ಐತೆ ಅಂತ. ದೇ ಹ್ಯಾವ್ ಅ ಫೇವರ್ ಆನ್ ಅಸ್ ಬೈ ದಿ ಲೀಡರ್ಸ್ ಆಫ್ PAP. ವೆದರ್ ಆರ್ ನಾಟ್ ವಿ ಕಾಸ್ಟ್ ಅವರ್ ಪೇಪರ್ ಫಾರ್ ಮಾರ್ಕಸ್, PAP ವಿಲ್ ಕಂಟಿನ್ಯೂ ಟು ರೂಲ್. ನೀವು ಅವ್ನಿಗೆ ಓಟ್ ಕೊಡ್ತೀರಿ ಕೊಡ್ರಿ, ಬೇಕಾದ್ರೆ ಬಿಡ್ತೀರಿ ಬಿಡ್ರಿ. ಕೊಡಲಿಲ್ಲ ಅಂತಂತಂದ್ರೂ ಇದು ಪಾರ್ಟಿ ಮಾತ್ರ ಆರಿಸಿ ಬರೋದನ್ನು. ನೀವು ಓಟ್ ಕೊಟ್ರೂ ಆರಿಸಿ ಬರ್ತೈತಿ, ಕೊಡಲಿಲ್ಲ ಅಂದರೂ ಆರಿಸಿ ಬರ್ತೈತಿ. ಅಕಸ್ಮಾತ್ ಇವನಿಗೆ ಓಟ್ ಕೊಟ್ರಿ ಅಂತಂತಂದ್ರೆ ನಮಗೂ ಉಪಯೋಗ ಆಗುತ್ತೆ, ನಮಗೆ ಲಾಭ ಆಗುತ್ತೆ. PAP ವಿಲ್ ಕಂಟಿನ್ಯೂ ಟು ರೂಲ್. ಥಿಂಕ್ ಆಫ್ ದಿ ಪೈಪ್ ಬೋರ್ನ್ ವಾಟರ್ ದೇ ಹ್ಯಾವ್ ಪ್ರಾಮಿಸ್ಡ್ ಅಸ್. ನೋಡಿರಿ, ಈ ಪಾರ್ಟಿ ಅಥವಾ ಈ ವ್ಯಕ್ತಿ ಆರಿಸಿ ಬಂದ್ರೆ ಅಂತಂತಂದ್ರೆ ಏನಾಗುತ್ತೆ, ನಮ್ಮ ಮನೆಗೆ ಕುಡಿಯೋ ನೀರದ ತಲುಪ್ತಾವು. ಪೈಪ್ ಬೋರ್ನ್, ನಳದಿಂದ ನೀರು ಬರ್ತೈತಿ ಅಂತಂತಂದು ಹಿ ಬಿಗಿನ್ಸ್ ಟು ಕನ್ವಿನ್ಸ್ ದಿ ಎಲ್ಡರ್ಸ್. ಈ ರೀತಿದಾಗ ಅವರಿಗೆ ಒಪ್ಪಂಗೆ ಮಾತು ಹೇಳಕತ್ತ. ಬಿಸೈಡ್ಸ್ ರೂಫ್ ಆ್ಯಂಡ್ ಇಸ್ ಅಸಿಸ್ಟೆಂಟ್ ದೇರ್ ವೇರ್ 5 ಎಲ್ಡರ್ಸ್ ಇನ್ ದಿ ರೂಮ್. ರೂಫ್ ಮತ್ತು ಅವನ ಕೈಗೆ ಒಬ್ಬ ಹುಡುಗ ಬಿಟ್ಟರೆ ಒಂದು 5 ಮಂದಿ ಹಿರಿಯರಿದ್ದರು ಆ ಮನೆಯೊಳಗೆ. ಆ್ಯನ್ ಓಲ್ಡ್ ಹರಿಕೇನ್ ಲ್ಯಾಂಪ್, ಒಂದು ಸಣ್ಣ ದೀಪ, ದೀಪ ಚಿಮ್ನಿ ಅಂತಾರಲ್ಲ ದೀಪ ಇತ್ತು. ವಿತ್ ಕ್ರ್ಯಾಕ್ ಸೂಟಿ ಗ್ಲಾಸ್ ಚಿಮ್ನಿ ಗೇವ್ ಔಟ್ ಯೆಲ್ಲೋಯಿಶ್ ಲೈಟ್. ಹಳದಿ ಬೆಳಕು ಬೀಳಾತಿತ್ತು, ಹೋಗಿ ಸಣ್ಣಗೆ ಬಿಡಾತಿತ್ತು. ಲೈಟ್ ಇನ್ ದಿಯರ್ ಮಿಡ್ಸ್. ದಿ ಎಲ್ಡರ್ಸ್ ಸ್ಯಾಟ್ ಆನ್ ದಿ ವೆರಿ ಲೋ ಸ್ಟೂಲ್ಸ್. ಹಿರಿಯರಿದ್ದವ್ರು ಏನು ಮಾಡಿದ್ರು, ಅಲ್ಲಿ ಕೆಳಗೆ ಒಂದು ಪಾಟ್ ಹಾಕಿ ಅಲ್ಲಿ ಅದ್ರ ಮ್ಯಾಗೆ ಕೂತಿದ್ರು ಅವರು. ಆನ್ ದಿ ಫ್ಲೋರ್ ಡೈರೆಕ್ಟ್ಲಿ ಇನ್ ಫ್ರಂಟ್ ಆಫ್ ಈಚ್ ಆಫ್ ದೆಮ್ ಲೇ 2 ಸಿಲ್ಲಿಂಗ್ ಪೀಸಸ್. ಅವರು ಕೂತು ಪಾಟ್ ಮ್ಯಾಗೆ ಏನು ಕೂತಿರಲ್ಲ ಅವ್ರ ಎದುರಿಗೆ 2 ನಾಣ್ಯಗಳು, ಶಿಲ್ಲಿಂಗ್ಸ್, 2 ಶಿಲ್ಲಿಂಗ್ಸ್ ಹಿ ಕೆಪ್ಟ್ ಇನ್ ಫ್ರಂಟ್ ಆಫ್ ದೆಮ್. ಇಟ್ಟ ಮೆಲ್ಲಗಾಗಿ ಅವರವ್ರ ಎದುರಿಗೆ 2 ನಾಣ್ಯಗಳು ಇಟ್ಟ. ಔಟ್ಸೈಡ್ ಬಿಯಾಂಡ್ ದಿ ಫಾಸ್ಟನ್ ಡೋರ್ ದಿ ಮೂನ್ ಕೆಪ್ಟ್ ಅ ಸ್ಟ್ರೈಟ್ ಫೇಸ್. ಅಲ್ಲಿ ಹೊರಗೇನಪ್ಪ ಅಂದ್ರೆ ಬಾಗಿಲು ಹಾಕಿತ್ತು, ಬಾಗಿಲು ಒಳಗೆ ಇದು ನಡೆದಿತ್ತು. ದೇ ಹಿ ವಾಸ್ ಡಿಸ್ಟ್ರಿಬ್ಯೂಟಿಂಗ್ ಕಾಯಿನ್ಸ್ ಟು ದೀಸ್ ಎಲ್ಡರ್ಸ್, 2 shillings ಈಚ್. ವಿ ಬಿಲೀವ್ ಎವ್ರಿ ವರ್ಡ್ ಯು ಸೇ ಟು ಬಿ ಟ್ರೂ. ಅವಾಗ ಅವರೆಲ್ಲರೂ ಹಿರಿಯರು ಅಂತ, ನೀವು ಏನು ಹೇಳತ್ತೀರಿ ಅದು ಖಚಿತವಾಗಿ ನಿಶ್ಚಯವಾಗಿ ಅದು ಕರೆಕ್ಟ್ ಐತಿ. ವಾಟ್ ಎವರ್ ಯು ಆರ್ ಸೇಯಿಂಗ್ ಇಸ್ ಟ್ರೂ ಆ್ಯಂಡ್ ಕರೆಕ್ಟ್. ಸೇಡ್ ಎಜಿನ್ವಾನ ಹೇಳ್ತಾನೆ ಅವರು. ವಿ ಶಾಲ್ ಎವ್ರಿ ಒನ್ ಆಫ್ ಅಸ್ ಡ್ರಾಪ್ ಹಿಸ್ ಪೇಪರ್ ಫಾರ್ ಮಾರ್ಕಸ್. ನಾವೇನು ಮಾಡ್ತೀವಿ, ಪ್ರತಿಯೊಬ್ಬರು ಏನು ಮಾಡ್ತೀವಿ, ನಮ್ಮ ಪೇಪರ್ ಅಂತಂದ್ರೆ ಬ್ಯಾಲೆಟ್ ಪೇಪರ್ ಇದ್ದಿದ್ದು ನಾವು ಮಾರ್ಕಸ್ಗೆ ಕೊಡ್ತೀವಿ, ಇವನಿಗೆ ನಾವು ವೋಟ್ ಹಾಕ್ತೀವಿ. ಹೂ ವುಡ್ ಲೀವ್ ಆ್ಯನ್ ಓಝೋ ಫೀಸ್ಟ್ ಆ್ಯಂಡ್ ಗೋ ಟು ಅ ಪುವರ್ ರಿಚುವಲ್ ಮೀನ್. ಯಾರಪ್ಪ ದೊಡ್ಡ ಹಬ್ಬ, ಓಝೋ ಫೀಸ್ಟ್ ಅಂತಂದರೆ ಇಟ್ ಈಸ್ ಎ ಬಿಗ್ ಫೆಸ್ಟಿವಲ್. ಇದು ಒಂದು ದೊಡ್ಡ ಹಬ್ಬ ಬಿಟ್ಟು ನಾವು ಯಾರದೋ ಒಬ್ಬ ಬಡವನ ಮನೆಗೆ ಊಟಕ್ಕೆ ಸಂಬಂಧ ಯಾಕೆ ಹೋಗೋಣ? ಇದು ಒಂದು ದೊಡ್ಡ ಹಬ್ಬ ಐತಿ, ನಾವು ಹಬ್ಬದ ಊಟನ ಮಾಡ್ತೀವಿ ಅಂತ. ಸಣ್ಣ ಯಾರ್ದೋ ಒಬ್ಬಂದು ಬಡ ಮನೆಗೆ ಹೋಗಿ ಅಲ್ಲಿ ಊಟ ಮಾಡೋದೇನು ಅವಶ್ಯಕತೆ ಐತಿ? ಸೊ ವಿ ಆರ್ ಶ್ಯೂರ್ ದ್ಯಾಟ್ ವಿ ವಿಲ್ ವೋಟ್ ಫಾರ್ ಮಾರ್ಕಸ್ ಇಬೆ. ಟೆಲ್ ಮಾರ್ಕಸ್ ಹಿ ಹ್ಯಾಸ್ ಅವರ್ ಪೇಪರ್ಸ್. ಮಾರ್ಕಸ್ಗೆ ಹೇಳ್ರಿ ಏನಂತ, ನಮ್ಮ ಪೇಪರ್, ನಮ್ಮ ವೋಟ್ ಏನೈತಿ ಮಾರ್ಕಸ್ ಸಂಬಂಧ ಅದಾವಂತ ಹೇಳ್ರಿ. ಆ್ಯಂಡ್ ಅವರ್ ವೈಫ್ಸ್ ಪೇಪರ್ಸ್ ಟು. ಅದಷ್ಟಲ್ದ ನಮ್ಮ ಹೆಂಡ್ತಿದೂ ಪೇಪರ್ಗಳೂ ಇವನಿಗೆ, ಅಂದ್ರೆ ನಮ್ಮ ಹೆಂಡ್ರಿಗೂ ಹೇಳ್ತೀವಿ ನಾವು ಮಾರ್ಕಸ್ ಇಬೆಗೆ ವೋಟ್ ಹಾಕಕ್ಕಂತ. ಬಟ್ ವಾಟ್ ವಿ ಡೂ ಸೇ ಈಸ್ ದ್ಯಾಟ್ 2 shillings ಈಸ್ ಸಿಂಫುಲ್. ಖರೆ ಏನು ಹೇಳಬೇಕಾಗೈತಪ್ಪ ಅಂತಂದ್ರೆ, ನೀವೇನು ನಮ್ಮ ಎದುರಿಗೆ 2 ನಾಣ್ಯ ಇಟ್ಟಿದ್ದೀರಲ್ಲ ಇದು ನಾಚಿಕೆ ಬರುವಂಥದ್ದು. ದಿಸ್ ಈಸ್ ಶೇಮ್ಫುಲ್. 2 ನಾಣ್ಯ ನಮ್ಮ ಎದುರಿಗೆ ಇಟ್ಟಿರಿ, ಇದು ಬಹಳ ನಾಚಿಕೆ ಬರುವಂಥದ್ದು ಅಂತಂದು ಹಿ ಸೇಸ್. ಹಿ ಬ್ರಾಟ್ ದ ಲ್ಯಾಂಪ್ ಕ್ಲೋಸ್ ಆ್ಯಂಡ್ ಟಿಲ್ಟೆಡ್ ಆ್ಯಟ್ ದಿ ಮನಿ ಬಿಫೋರ್ ಹಿಮ್ ಆ್ಯಸ್ ಇಫ್ ಟು ಮೇಕ್ ಶ್ಯೂರ್ ಹಿ ಹ್ಯಾಡ್ ನಾಟ್ ಮಿಸ್ಟೇಕ್ ಇನ್ ಇಟ್ಸ್ ವ್ಯಾಲ್ಯೂ. ಸ್ವಲ್ಪ ಅದು ದೀಪ ಇದ್ದದಕ್ಕೆ ಸ್ವಲ್ಪ ಸಮೀಪ ತಂದು ನೋಡ್ತಾನೆ. ಹಿ ವೆರಿಫೈಸ್ ಇಟ್, ಅದು 2 ನಾಣ್ಯನೇ ಐತು ಅಥವಾ ಹೆಚ್ಚು ಕಡಿಮೆ ಐತೆ ಅಂತಂದು ಹಿ ಚೆಕ್ಸ್ ಇಟ್, ಕ್ರಾಸ್ ವೆರಿಫೈಸ್. 2 ನಾಣ್ಯ ಅವು ಇಟ್ಟಿದ್ದಾನೆ, ಚೆಕ್ ಮಾಡ್ತಾ ಇದ್ದಾನೆ. ನಾಟ್ ಮಿಸ್ಟೇಕ್ ಇನ್ ಇಟ್ಸ್ ವ್ಯಾಲ್ಯೂ. ಎಸ್ 2 shillings. ಎಸ್ ಪಾಸಿಟಿವ್ ನೋಡ್ತಾನೋ ಎಷ್ಟು 2 ನಾಣ್ಯಗಳು. ಇಷ್ಟು ಶೇಮ್ಫುಲ್, ಭಾಳ ನಾಚಿಕೆ ಬರುವಂಥದ್ದು, ಇದು ಕಡಿಮೆ ಆಯಿತು, ಭಾಳ ಕಡಿಮೆ ಆಯ್ತು ಅಂತ. ಇಫ್ ಮಾರ್ಕಸ್ ವೇರ್ ಅ ಪುವರ್ ಮ್ಯಾನ್ ವಿಚ್ ಅವರ್ ಆ್ಯನ್ಸಿಸ್ಟರ್ಸ್ ಫೋರ್ಬೇಡ್. ಬಡವ ಮನುಷ್ಯ ಇದ್ದ, ಹಂಗಾಗಬಾರ್ದು. ಆ್ಯನ್ಸಿಸ್ಟರ್ಸ್ ಫೋರ್ಬೇಡ್ ಅಂತಂದ್ರೆ ಬಡವ ಅಂತೂ ಆಗಬಾರ್ದು ಅವನು ಅಂತ ಹೇಳ್ತಾನೆ. ಐ ಶುಡ್ ಬಿ ದಿ ಫಸ್ಟ್ ಗಿವ್ ಹಿಮ್ ಮೈ ಪೇಪರ್ ಫ್ರೀ. ಅಕಸ್ಮಾತ್ ಅವನು ಬಡವ ಇರ್ತಿದ್ದ ಅಂತಂತಂದ್ರೆ ನಾನು ನನ್ನ ಓಟ್ ಅವನಿಗೆ ಫಸ್ಟ್ ಹಾಕ್ತಿದ್ದೆ. ಯಾರಿಗೆ? ಮಾರ್ಕಸ್ಗೆ.
ಮಾರ್ಕಸ್ಗೆ ಫಸ್ಟ್ ಓಟ್ ನಾನೇ ಹಾಕ್ತಿದ್ದೆ. ಅವ್ನು ಬಡವ ಅದಾನಪ್ಪ, ಅವನ ಹತ್ರ ಏನೂ ಇಲ್ಲ ಅಂತಂತಂದ್ರೆ ಅವನಿಗೆ ಫಸ್ಟ್ ಓಟ್ ಹಾಕ್ತಿದ್ದೆ. ಗಿವ್ ಮೈ ಪೇಪರ್ ಫ್ರೀ ಆ್ಯಸ್ ಐ ಡಿಡ್ ಬಿಫೋರ್. ಮೊದಲು ಹಂಗೆ ಮಾಡಿದ್ದೀವಿ. ಮೊದಲು ಹೋದ ಎಲೆಕ್ಷನ್ದಾಗ ಅವನ ಕಡೆ ಏನೂ ಇರಲಿಲ್ಲ, ಬಡ ಮನುಷ್ಯ ಇದ್ದ. ಅವಾಗ ಬಡವ ಇದ್ದಳಕ್ಕೆ ನಾವು ಅವನಿಗೆ ಫ್ರೀಯಾಗಿ ಓಟ್ ಕೊಟ್ಟಿದ್ದೀವಿ. ಒಟ್ಟು ಅಂದರೆ ಮೊದಲು ಹಣ ಅವನ ಕಡೆ ಇಸ್ಕೊಂಡಿಲ್ಲ. ಅವ್ನು ಮಿನಿಸ್ಟರ್ ಆದ ಕೂಡಲೇನೋ ಅವನ ಕಡೆಯಿಂದ ಏನೂ ಸಹಾಯ ತೊಗೊಂಡಿಲ್ಲ, ಅಥವಾ ಅವನ ಕಡೆಯಿಂದ ಹಣ ಎದಕ್ಕೂ ಇಸ್ಕೊಂಡಿಲ್ಲ. ಬಟ್ ಟುಡೇ ಮಾರ್ಕಸ್ ಈಸ್ ಅ ಗ್ರೇಟ್ ಮ್ಯಾನ್ ಆ್ಯಂಡ್ ಡಸ್ ಹಿಸ್ ಥಿಂಗ್ಸ್ ಲೈಕ್ ಅ ಗ್ರೇಟ್ ಮ್ಯಾನ್. ಇವತ್ತು ಮಾರ್ಕಸ್ ಇದ್ದವ ದೊಡ್ಡ ವ್ಯಕ್ತಿ, ಅವನೊಬ್ಬವ ದೊಡ್ಡ ವ್ಯಕ್ತಿ, ದೊಡ್ಡ ಮನುಷ್ಯ. ಈಗ ಎಲ್ಲ ಏನೋ ಕೆಲಸ ಮಾಡೋದಿತ್ತಂದ್ರೆ ದೊಡ್ಡ ಪ್ರಮಾಣದಲ್ಲಿ ಕೆಲಸ ಮಾಡ್ತಿರ್ತಾನೋ. ಈಸ್ ಅ ಮಿನಿಸ್ಟರ್. ವಿ ಡಿಡ್ ನಾಟ್ ಆಸ್ಕ್ ಹಿಮ್ ಫಾರ್ ಮನಿ ಎಸ್ಟರ್ಡೇ. ನಿನ್ನೆ ನಾವು ಅವನಿಗೆ ಹಣ ಕೇಳಲಿಲ್ಲ, ಅಂದರೆ ಮೊದಲು ಎಂದು ಅವನಿಗೆ ಹಣ ಕೇಳಿಲ್ಲ. ವಿ ಶಲ್ ನಾಟ್ ಆಸ್ಕ್ ಹಿಮ್ ಟುಮಾರೋ. ನಾಳೆನೂ ಕೇಳಂಗಿಲ್ಲ, ನೀನಿನ್ನೂ ಕೇಳಿರಲಿಲ್ಲ, ನಾಳೆ ಕೇಳಂಗಿಲ್ಲ. ಬಟ್ ಟುಡೇ ಈಸ್ ಅವರ್ ಡೇ. ಆದರೆ ಇವತ್ತು ನಮ್ಮ ದಿವಸ ಐತಿ, ನಾವು ಇವತ್ತು ಹಣ ಕೇಳೋರು. ಟುಡೇ ಈಸ್ ಅವರ್ ಡೇ. ವಿ ಹ್ಯಾವ್ ಕ್ಲೈಮ್ಡ್ ದಿ ಇರೋಕೋ ಟ್ರೀ ಟುಡೇ ಆ್ಯಂಡ್ ವುಡ್ ಬಿ ಫುಲಿಶ್ ನಾಟ್ ಟು ಟೇಕ್ ಡೌನ್ ಆಲ್ ದಿ ಫೈರ್ ವುಡ್ ವಿ ನೀಡ್. ಇವತ್ತು ಇರೋಕೋ ಟ್ರೀ ಅಂತಂತಂದ್ರೆ ಒಂದು ದೊಡ್ಡದಾದ ಮರ. ಈ ಮರ ಮ್ಯಾಗ ಏರಿದ್ದೀವಿ ಅಂತ ನಮ್ಗೆ ಸುಡಾಕ, ನಮ್ಮ ಮನೆ ನಡೆಯೋಕ್ಕೆ ಬೆಂಕಿ ಎಷ್ಟು ಬೇಕು, ಬೆಂಕಿ ಕಟ್ಟಿಗೆ ಎಷ್ಟು ಬೇಕು ಅಷ್ಟು ನಾವು ಕತ್ತರಿಸ್ಕೊಂಡು ಇಳಿತೀವಿ. ಇಟ್ ಆಲ್ ಮೀನ್ಸ್ ಟು ಸೇ, ಇದು ಪ್ರವಾದದಿಂದ ಏನಪ್ಪ ಅಂತಂದ್ರೆ ಯು ವಾಂಟ್ ಟು ಟೇಕ್ ದಿ ಅಡ್ವಾಂಟೇಜ್ ಆಫ್ ದಿಸ್ ಸಿಚುವೇಶನ್. ಈ ಒಂದು ಘಟನೆಯಿಂದ ನಾವು ಆದಷ್ಟು ಉಪಯೋಗ ತೊಗೋತೀವಿ. ಈ ಅಪರ್ಚುನಿಟಿ ನಾವು ಕಳ್ಕೊಳ್ಬಾರ್ದು. ಯಾಕಂತಂದ್ರೆ ನಿನ್ನೆ ಮಾರ್ಕಸ್ ಕಡೆಯಿಂದ ನಾವೇನು ಹಣ ಕೇಳಿರಲಿಲ್ಲ, ನಾಳೆನೂ ಕೇಳಂಗಿಲ್ಲ. ಇವತ್ತು ನಮ್ಮ ದಿವಸ ಐತಿ, ಇವತ್ತು ನೀವು ಹಣ ಕೊಡಬೇಕು ಅಂತಂತಂದು ಹಿ ಸೇಸ್. ಸೊ ದಿಸ್ ಈಸ್ ಅಬೌಟ್ ದಿ ಲೆಸನ್ ದಿ ವೋಟರ್. ವಿಲ್ ಕಂಟಿನ್ಯೂ ದಿ ರಿಮೈನಿಂಗ್ ಪಾರ್ಟ್ ಇನ್ ದಿ ನೆಕ್ಸ್ಟ್ ಸೆಷನ್. ಮುಂದಿನ ಭಾಗದಲ್ಲಿ ಮತ್ತೆ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು.